ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರಬೇಕೆಂಬ ಆಶಾಕಾಂಕ್ಷೆಯಿಂದನೇ ಈ ವಿಡಿಯೋ ಮಾಡುವಂಥದ್ದು. ಆದ ಕಾರಣ ಕರ್ತನ ಸಮ್ಮುಖದಲ್ಲಿ ನಿಮ್ಮ ನಿಮಿತ್ತ ನಿಂತು ಪ್ರಾರ್ಥಿಸುವ ದೇವರ ಸೇವಕನಾಗಿದ್ದೇನೆ. ದಯವಿಟ್ಟು ನಿಮ್ಮ ಕಷ್ಟ, ಚಿಂತೆ, ದುಃಖ ಏನೇ ಇರಲಿ, ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸುವಂಥ ಜವಾಬ್ದಾರಿ ನಮ್ಮದಾಗಿರುತ್ತದೆ. ನಾವು ಪ್ರಾರ್ಥಿಸುವಂಥದ್ದು ನಮ್ಮ ಕೆಲಸವಾಗಿರ್ತದೆ. ನಿಮ್ಮ ನಂಬಿಕೆಯನ್ನು ನೋಡಿ ದೇವರು ನಿಮ್ಮನ್ನು ಗುಣಪಡಿಸುವಂಥ ಕೆಲಸ ದೇವರದಾಗಿರುತ್ತದೆ. ಆದ ಕಾರಣ ದೇವರನ್ನು ನಂಬಿ ದೇವರ ಬಳಿಗೆ ಬಂದು ದೇವರ ಸಮ್ಮುಖದಲ್ಲಿ ನಿಮ್ಮ ಪಾಪ, ದೋಷಗಳನ್ನು, ಶಾಪಗಳನ್ನು ಪರಿಹಾರ ಮಾಡಿಕೊಂಡು ನಿಮ್ಮ ಕಾಯಿಲೆಗಳನ್ನು ಗುಣಪಡಿಸಿಕೊಂಡು ದೇವರಿಂದ ಆಶೀರ್ವದಿಸಲ್ಪಟ್ಟು ಶುದ್ಧರಾಗಿ ಈ ಲೋಕದ 70 ವರ್ಷ 80 ವರ್ಷದ ಆಯುಷ್ಕಾಲದಲ್ಲಿ ಸಮಾಧಾನದಿಂದ, ಶಾಂತಿಯಿಂದ ದೇವರ ಮಹಿಮೆಗಾಗಿ ಬದುಕುವಂಥ ಕೃಪೆಯನ್ನು ದೇವರು ದಯಪಾಲಿಸುವಂತೆ ನಾನು ಬಯಸುತ್ತೇನೆ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 4 ವಚನದವರೆಗೆ ಓದಿಕೊಳ್ಳೋಣ. ಆತನು ಸಬ್ಬತ್ ದಿನದಲ್ಲಿ ಫರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಹೊಂಚಿ ನೋಡುತ್ತಿದ್ದರು. ಆಗ ಯೇಸು ತನ್ನೆದುರಿಗೆ ಜಲೋದರವುಳ್ಳ ಒಬ್ಬ ಮನುಷ್ಯ ಇರುವುದನ್ನು ನೋಡಿ, ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಸರಿಯಲ್ಲವೋ ಎಂದು ಧರ್ಮೋಪದೇಶಕರನ್ನು ಫರಿಸಾಯರನ್ನು ಕೇಳಿದನು. ಅವರು ಸುಮ್ಮನೆ ಇರಲು ಆತನು ಅವನ ಕೈ ಹಿಡಿದು ಅವನಿಗೆ ವಾಸಿ ಮಾಡಿ ಕಳುಹಿಸಿ, ನಿಮ್ಮಲ್ಲಿ ಯಾವನೋ ಒಬ್ಬನ ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಅವನು ತಡಮಾಡದೆ ಸಬ್ಬತ್ ದಿನದಲ್ಲಾದರೂ ಮೇಲಕ್ಕೆ ತೆಗೆಯುವುದಿಲ್ಲವೇ ಎಂದು ಅವರನ್ನು ಕೇಳಿದನು. ಅವರು ಅದಕ್ಕೆ ಉತ್ತರ ಕೊಡಲಾರದೆ ಇದ್ದರು. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರೇರೆ, ನಾವು ಓದಿಕೊಂಡಿರುವಂಥ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ಆತನು ಸಬ್ಬತ್ ದಿನದಲ್ಲಿ ಫರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಹೊಂಚಿ ನೋಡುತ್ತಿದ್ದರು. ಹೊಂಚಿ ನೋಡುತ್ತಿರುವಾಗ ಯೇಸು ತನ್ನೆದುರಿಗೆ ಒಬ್ಬ ಜಲದೋರ ರೋಗವುಳ್ಳ ಮನುಷ್ಯನನ್ನು ನೋಡ್ತಾ ಇದ್ದಾನೆ. ಜಲೋಧರವುಳ್ಳ ಒಬ್ಬ ಮನುಷ್ಯನಿರುವುದನ್ನು ನೋಡುತ್ತಾನೆ. ಅಂದರೆ ಹೊಟ್ಟೆ ಉಬ್ಬಿ ಆ ಮನುಷ್ಯನು, ಆತನ ಉದರವೆಲ್ಲ ಕೂಡ ಹೊಟ್ಟೆ ಉಬ್ಬರದಿಂದ ನೀರು ತುಂಬಿ ಆ ರೋಗದಿಂದ ಬಹಳ ದಿವಸದಿಂದ ಕೂಡ ಒಂದು ವೇಳೆ ಬಳಲುತ್ತಿರಬಹುದು. ಆದರೆ ಕರ್ತನ ಅವನನ್ನು ನೋಡಿ ಅವನನ್ನು ಕರುಣಿಸುವಂಥದ್ದನ್ನು ನಾವು ನೋಡ್ತೇವೆ. ಜಲೋದರ ರೋಗವು ಅಂತಂದರೆ ಒಂದು ವೇಳೆ ರಕ್ತನಾಳಗಳ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಹೃದಯದ ರಕ್ತನಾಳಗಳ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು. ಕಿಡ್ನಿ ಪ್ರಾಬ್ಲಮ್ ಆದರೂ ಕೂಡ ಎಲ್ಲ ಮೈ ಕೈ ನೋವೆಲ್ಲ ಬಾವು ಬರ್ತವೆ, ಹೊಟ್ಟೆ ಬಾವು ಬರ್ತದೆ, ಹೊಟ್ಟೆ ಉಬ್ಬಿಕೆ ಬರ್ತದೆ. ಈ ರೋಗವುಳ್ಳ ಮನುಷ್ಯನು, ಕಿಡ್ನಿ ಪ್ರಾಬ್ಲಮ್ ಅಥವಾ ಹಾರ್ಟ್ ಪ್ರಾಬ್ಲಮ್, ಈ ರೋಗಗಳ ಲಕ್ಷಣವುಳ್ಳ ಮನುಷ್ಯನು ತನ್ನೆದುರಿಗೆ ಇರುವಾಗ ಯೇಸು ಕ್ರಿಸ್ತನು ಅವನನ್ನು ನೋಡಿ ಆ ಮನುಷ್ಯನನ್ನು ಕರುಣಿಸಿದನು. ಯಾಕಂದರೆ ಆ ಜಲದೊರ ರೋಗವುಳ್ಳ ಮನುಷ್ಯನು ದೇವರ ಸ್ವರೂಪದಲ್ಲಿರುವಂಥ ಮನುಷ್ಯನು, ದೇವರ ಹೋಲಿಕೆಗೆ ಸರಿಯಾಗಿರುವಂಥ ಮನುಷ್ಯನು. ಆ ಮನುಷ್ಯನು ಪಾಪ ಮಾಡಿ ಶಾಪ ತೆಗೆದುಕೊಂಡು ಆ ಮನುಷ್ಯನ ದೇಹದಲ್ಲಿ ಅನೇಕ ತನಗಿಷ್ಟವಾದ ಆಹಾರಗಳನ್ನು ತಿಂದು ದೇಹದಲ್ಲೆಲ್ಲ ಕೂಡ ವಿಷ ಪದಾರ್ಥಗಳು ತುಂಬಿಕೊಂಡು ಅವು ಹೊರಗಡೆ ಹೋಗಲಾರದೆ ಈ ಕಾಯಿಲೆಗಳಿಗೆ ಬಲಿಯಾಗಿ ಆ ಕಾಯಿಲೆಯಿಂದ ನರಳುತ್ತಿರುವಂಥ ಮನುಷ್ಯನು. ಆದ ಕಾರಣ ಈ ದಿನ ಅನೇಕರನ್ನು ನೋಡುವಾಗ ಕೆಮಿಕಲ್ ಫುಡ್, ಫಾಸ್ಟ್ ಫುಡ್, ಈ ರೀತಿಯಾಗಿ ಫಾಸ್ಟಾಗಿ ಫುಡ್ ರೆಡಿ ಆಗ್ತದೆ, ತಿಂದ್ಬಿಡ್ತೇವೆ. ಅನೇಕ ವಿಧವಾದ ಆಹಾರಗಳು ನಾವು ತಿಂದು ವಿಷ ಪದಾರ್ಥಗಳು ನಮ್ಮ ದೇಹದಲ್ಲಿ ಸೇರಿಕೊಂಡು ಕಿಡ್ನಿ ಪ್ರಾಬ್ಲಮ್ ಆಗೋದು, ಹಾರ್ಟ್ ಪ್ರಾಬ್ಲಮ್ ಆಗೋದು, ಲಿವರ್ ಪ್ರಾಬ್ಲಮ್ ಆಗೋದು, ಲಂಗ್ಸ್ ಪ್ರಾಬ್ಲಮ್ ಆಗೋದು, ಅನೇಕ ವಿಧವಾದ ದೇಹದ ಕಾಯಿಲೆಗಳು ಉದ್ಭವವಾಗಿ ಮನುಷ್ಯರಾಗಿರುವಂಥ ನಾವೆಲ್ಲರೂ ಕೂಡ ನರಳುತ್ತಾ ಇದ್ದೇವೆ. ಆದ ಕಾರಣ ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನಕ್ಕೆ ಬಂದು ನಾವು ಆತನ ಎದುರಿಗೆ ನಿಂತಾಗ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಎದುರಿಗೆ ನಿಂತಾಗ ಯಾವ ವಿಷಯದಲ್ಲೂ ಕೂಡ ದೇವರು ತಡ ಮಾಡದೆ, ಇವರು ನನ್ನ ಮಕ್ಕಳು ಇಂಥ ಒಂದು ರೋಗದಲ್ಲಿ ಬಿದ್ದಿದ್ದಾರೆ,
ಈ ರೋಗದಿಂದ ಇವರನ್ನು ಬಿಡಿಸಬೇಕೆಂಬ ಕರುಣೆ ಹುಟ್ಟಿ ದೇವರು ಮುಟ್ಟಿ ಸ್ವಸ್ಥಪಡಿಸುವವನಾಗಿದ್ದಾನೆ. ಅದಕ್ಕಾಗಿ ಆತನು ಸಬ್ಬತ್ ದಿನದಲ್ಲಿ ಫರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಹೊಂಚಿ ನೋಡುತ್ತಿದ್ದರು. ಆಗ ಯೇಸು ತನ್ನೆದುರಿಗೆ ಜಲೋದರವುಳ್ಳ ಒಬ್ಬ ಮನುಷ್ಯನಿರುವುದನ್ನು ನೋಡಿ ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಸರಿಯಲ್ಲವೋ ಎಂದು ಧರ್ಮೋಪದೇಶಕರನ್ನು ಕೇಳ್ತಾ ಇದ್ದಾನೆ. ಯಾಕಂದರೆ ಸಬ್ಬತ್ ದಿನ ಅಂತಂದರೆ ಯಾವುದೇ ಮನುಷ್ಯನ ಕೆಲಸ ಮಾಡಬಾರದು ಅನ್ನುವಂಥ ಒಂದು ವಿಷಯ ಇಸ್ರಾಯೇಲರ ಸಂಪ್ರದಾಯದಲ್ಲಿ ಇದೆ. ಆದ ಕಾರಣ ದೇವರು 6 ದಿನಗಳು ಸೃಷ್ಟಿ ಮಾಡಿ 7ನೇ ದಿನ ವಿಶ್ರಮಿಸಿಕೊಂಡಿರುವ ಕಾರಣ, ಈ ಕಾರಣದಿಂದಲೇ ಆ 7ನೇ ದಿನದಲ್ಲಿ ದೇವರು ಯಾವ ಕೆಲಸ ಮಾಡದೆ ವಿಶ್ರಾಂತಿ ತೆಗೆದುಕೊಂಡು ಆ 7ನೇ ದಿನವನ್ನು ವಿಶ್ರಾಂತಿ ದಿನವನ್ನು ಸಬ್ಬತ್ ದಿನವನ್ನು ಪರಿಶುದ್ಧ ದಿನವೆಂದು ಎಣಿಸಿ ಪರಿಶುದ್ಧವಾಗಿ ದೇವರನ್ನು ಆರಾಧನೆ ಮಾಡಬೇಕೆಂಬ ಒಂದು ನಿಯಮವಿರುವುದರಿಂದ ಈ ಧರ್ಮೋಪದೇಶಕರು ಯಾವುದೇ ಕೆಲಸ ಮಾಡಬಾರದು ಅನ್ನುವಂಥ ವಿಷಯವನ್ನು ಮಾತನಾಡುತ್ತಿದ್ದರು. ಆದರೆ ಅವರೆದುರಿಗೆ ತನ್ನೆದುರಿಗಿರುವಂಥ ಆ ಜಲದೊರ ರೋಗಿಯನ್ನು ನೋಡಿ ಅವನನ್ನು ಗುಣಪಡಿಸಿದನು. ಅವನ ವಿಷಯದಲ್ಲಿ ಅವರನ್ನು ಕೇಳ್ತಾನೆ, ಇವನನ್ನು ಗುಣಪಡಿಸುವುದು ಸರಿಯೋ ಅಥವಾ ಸರಿಯಲ್ಲವೋ ಅನ್ನುವಂಥದ್ದು. ನಿಮ್ಮ ಮಗನಾಗಲಿ ಒಂದು ವೇಳೆ ನಿಮ್ಮ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ನೀವು ತಕ್ಷಣ ಎತ್ತುವುದಿಲ್ವಾ? ಆ ರೀತಿಯಾಗಿ ನನ್ನ ಮಗನಾಗಿರುವಂಥ ಇವನು, ನನ್ನ ಕೈಯಿಂದ ಸೃಷ್ಟಿಸಲ್ಪಟ್ಟ ಇರುವಂಥ ಇವನು ಈಗ ಈ ರೋಗದಲ್ಲಿ ಬಿದ್ದಿದ್ದಾನೆ, ಅವನನ್ನು ಗುಣಪಡಿಸುವುದು ನನ್ನ ಜವಾಬ್ದಾರಿ ಎಂದು ದೇವರು ಅವನನ್ನು ಕರುಣಿಸಿ ಆ ರೋಗದಿಂದ ಬಿಡುಗಡೆ ಕೊಟ್ಟನು. ಅವನಿಗೆ ಆ ರೋಗದಿಂದ ವಿಮುಕ್ತಿ ಉಂಟಾಯಿತು. ಅದೇ ರೀತಿಯಲ್ಲಿ ಈ ದಿನಗಳಲ್ಲಿ, ಪ್ರೆಸೆಂಟ್ ಇರುವಂಥ ದಿನಗಳಲ್ಲಿ ನಮಗೂ ನಾನಾ ವಿಧವಾದ ಕಾಯಿಲೆಗಳಿವೆ. ಆದರೆ ನಾವು ದೇವರೆದುರಿಗೆ ನಿಂತುಕೊಂಡು ಆತನ ಕರುಣೆಗಾಗಿ ಬೇಡಿಕೊಂಡ್ರೆ ಖಂಡಿತ ದೇವರು ನಮ್ಮನ್ನು ಕರುಣಿಸಿ ಸ್ವಸ್ಥಪಡಿಸುತ್ತಾನೆ, ರೋಗದಿಂದ ವಿಮುಕ್ತಿ ಕೊಡುತ್ತಾನೆ. ನಾವು ಆರೋಗ್ಯವಂತರಾಗಿ ದೀರ್ಘಾಯುಷ್ಯವಂತರಾಗಿ ನಮ್ಮ ಆಯುಷ್ಕಾಲವೆಲ್ಲ ಭೂಮಿಯ ಮೇಲೆ ಬದುಕಲಿಕ್ಕೆ ದೇವರು ಅವಕಾಶ ಮಾಡಿಕೊಡ್ತಾನೆ. ಇಂಥ ರೋಗಗಳಿಂದ ಕಾಡಲ್ಪಡುತ್ತಿರುವಂಥ ನೀವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಎದುರಿನಲ್ಲಿ ನಿಂತುಕೊಂಡು ಬೇಡಿಕೊಳ್ಳುವುದಾದರೆ ಆತನು ಕರುಣಿಸಿ ನಿಮ್ಮನ್ನು ಸ್ವಸ್ಥಪಡಿಸುತ್ತಾನೆ. ಆ ರೀತಿಯಾಗಿ ದೇವರ ಮಹಾಕೃಪೆಯು ನಿಮ್ಮ ಮೇಲೆ, ದೇವರ ದಯೆ ನಿಮ್ಮ ಮೇಲೆ ಇರಲಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ಜೀವನದಲ್ಲಿ ದೇವರು ಅದ್ಭುತ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಜೀವ ಸ್ವರೂಪನಾದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವ, ನಿನ್ನ ನಾಮದಲ್ಲಿ ಸ್ವಾಮಿ ಬೇಡಿಕೊಳ್ಳುತ್ತೇನೆ. ಜಲೋದರ ರೋಗಿಯನ್ನು ಗುಣಪಡಿಸಿದ ದೇವರು ಈ ದಿನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮತ್ತು ಪ್ರಪಂಚದಲ್ಲೆಲ್ಲ ಕೂಡ ಕರ್ತನೆ, ಅಕ್ರಮ ಕರ್ತನೆ ಸ್ವಾಮಿಯಿಂದ ಬಂದಿರುವಂಥ ರೋಗಗಳು, ಕಾಯಿಲೆಗಳು ಅವೆಲ್ಲ ಕೂಡ ಕರ್ತನೆ ಸ್ವಾಮಿ ನಿನ್ನೆದುರಿಗೆ ಬಂದ ಪ್ರತಿ ಮನುಷ್ಯನಿಂದ ತೆಗೆದು ಹಾಕುವ ದೇವರಾಗಿದ್ದಿ ಅಪ್ಪ. ಯಾವ ಶಾಪದಿಂದ, ಪಾಪದಿಂದ, ರೋಗದಿಂದ, ಕಾಯಿಲೆಯಿಂದ, ನಷ್ಟದಿಂದ ಅಪ್ಪ ಕರ್ತನೆ ಸ್ವಾಮಿ, ಸಾಲದಿಂದ, ವೇದನೆಯಿಂದ, ಬಾಧೆಯಿಂದ, ಚಿಂತೆಯಿಂದ ಮನುಷ್ಯನು ನಿನ್ನ ಎದುರಿಗೆ ಬಂದು ನಿಲ್ಲುತ್ತಾನೋ ಆ ಮನುಷ್ಯನನ್ನು ಕರುಣಿಸಿ ಕರ್ತನೆ ಸ್ವಸ್ಥಪಡಿಸಿ ನೀನು ಮಹಿಮೆ ಹೊಂದಬೇಕೆಂದು ಈ ದಿನವೆಲ್ಲ ನಿನ್ನ ಮಕ್ಕಳೊಂದಿಗೆ ಇದ್ದುಕೊಂಡು ಅವರು ಮನೆ ಬಾಗಿಲು ದಾಟಿ ಹೊರಗಡೆ ಹೋಗುವಾಗಲೂ ಅಪ್ಪ ಕರ್ತನೆ ಸ್ವಾಮಿ, ಮನೆಯೊಳಗೆ ಕರ್ತನೆ ಸ್ವಾಮಿ, ಬಾಗಿಲು ಕರ್ತನೆ ಒಳಗೆ ಕರ್ತನೆ ಬರುವಾಗಲೂ ಆಶೀರ್ವಾದಕರವಾಗಿ ನಿನ್ನ ಮಕ್ಕಳನ್ನು ನಡೆಸಿ ನೀನು ಮಹಿಮೆ ಹೊಂದಬೇಕೆಂದು ಅವರ ಕೆಲಸ ಕಾರ್ಯಗಳನ್ನು, ಉದ್ಯೋಗಗಳನ್ನು, ಮಕ್ಕಳ ವಿದ್ಯಾಭ್ಯಾಸಗಳನ್ನು ಯೇಸುವೆ ನಿನ್ನ ನಾಮದಲ್ಲಿ ಆಶೀರ್ವದಿಸಿ ನೀನು ಘನಮಾನ ಮಹಿಮೆ ಹೊಂದಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್. ಈ ದಿನ ಕರ್ತನ ಸಮ್ಮುಖದಲ್ಲಿ ನಿಮ್ಮೆಲ್ಲರನ್ನು ನಾನು ದೇವರು ಆಶೀರ್ವದಿಸಲೆಂದು ಬಯಸುತ್ತೇನೆ. ಜನ್ಮದಿನವನ್ನು ಮತ್ತು ಮದುವೆ ದಿನಗಳನ್ನು, ಇನ್ನಿತರ ವಿಶೇಷವಾದ ದಿನಗಳನ್ನು ಆಚರಿಸಿಕೊಳ್ಳುತ್ತಿರುವಂಥ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್.